ಪ್ಲೀಸ್ ನಾನು ಯಾಕೆ ಆ ರೀತಿ ನಡ್ಕೊಂಡೆ ಅಂತ ಒಂದೆರಡು ನಿಮಿಷ ಲೆಟ್ ಮಿ ಎಕ್ಸ್ಪ್ಲೇನ್. ಎಕ್ಸ್ಪ್ಲನೇಷನ್ ಅದ್ಯಾವುದು ಬೇಡ ನನಗೆ. ಔಟ್. ನಿನಗೆ ಹೇಳ್ತಿರೋದು, ನಿನ್ ಕೈ ಮುಗಿತೀನಿ, ಹೋಗು ಇಲ್ಲಿಂದ. ಕೈ ಕಾಲೆಲ್ಲ ನಡುತ್ತಿದೆ. ಮಂಟಪದಲ್ಲಿ ಎಲ್ಲರೂ ಮುಂದೆ ಹೊಡ್ದವ್ರು, ಈಗ ಮನೇಲಿ ಒಬ್ರು ಸಿಕ್ಕಿದ್ರೆ ಬಿಡ್ತಾರ? ವಿಧಿ ಇಲ್ಲ, ಒಳಗೆ ಹೋಗ್ಲೇಬೇಕು. ದೇವ್ರೆ ಕಾಪಾಡಪ್ಪ. ಯಾರೂ ಕಾಣಿಸ್ತಿಲ್ಲ. ಯಾರ ಕಣ್ಣಿಗೆ ಬೀಳಕ್ ಮೊದಲು ಹೋಗಿ ನಾವು ರೂಮ್ ಸೇರ್ಕೊಂಡ್ಬಿಡ್ತೀನಿ. ಹೇಳಿದ್ದು ಕೇಳಿಸ್ತಲ್ವಾ? ಕಾಲೇನಾರ ಒಳಗಿಟ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಓಡೇ ಬಿಡೋಣ ಅನ್ನೋದಾದ್ರೆ ಧೈರ್ಯ ಮಾಡಿ ಒಳಗೆ ಬಾ. ಅವಳಲ್ಲೇ ನಿನ್ ಕ್ರಿಮಿನಲ್ ಪಾರ್ಟ್ನರ್ ಸಿಂಧು. ಅದು ಸೋಮು ಅವಳನ್ನ ಮನೆ ಕಾಲಿಡ್ಬೇಡ ಅಂತ ಬೈದ ಅಂದ್ಬಿಟ್ಟು ಅವಳು ಅಲ್ಲಿಂದನೇ ಅವ್ರ ಮನೆಗೆ ಹೊರಟ್ಬಿಟ್ಲು. ಅವಳ ಜೊತೆ ನೀನ್ ಯಾಕೆ ಹೋಗ್ಲಿಲ್ಲ? ರೀ ಅದು ಅವಳ ತವ್ರ ಮನೆ,
ನನ್ನ ತವ್ರ ಮನೆ ಅಲ್ಲ. ಸಂಚು ಮಾಡ್ಬೇಕಾರೆ ಇಬ್ರು ಜೊತೆಲೇ ಇದ್ರಿ, ಜೊತೆಲೇ ಸಾಯಕ್ಕೇನು? ನಾನು ಹಾಗೆಲ್ಲ ಇನ್ನೊಬ್ರ ಮನೆಗೆ ಹೋಗಲ್ಲ. ನನ್ನ ಪ್ರಾಣ ಹೋದ್ರು ಅದು ನನ್ನ ತವ್ರ ಮನೇಲೆ ಹೋಗ್ಬೇಕು. ಹೌದಾ? ಹೆಜ್ಜೆ ಇಟ್ರೆ ಹೆಣನೆ ನಿಂದು. ಅಪ್ಪ ಏನು ಮಾಡ್ತಿದ್ದೀರಾ ನೀವು? ಏಯ್, ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಮಾತಾಡದೆ ಸುಮ್ಮನೆ ನಿಂತ್ಕೋ, ಇಲ್ಲ ಅಂದ್ರೆ ಹಾಗಲ್ಲ ಅಪ್ಪ. ಏಯ್, ನ್ಯಾಯವಾಗಿ ನೋಡಿದ್ರೆ ನೀನು ಮಾಡಿರೋ ಕಮ್ಮಂಗಿ ಕೆಲಸಕ್ಕೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬೇಕಿತ್ತು. ಆದ್ರೆ ನಾನು ನಿನ್ನ ಆಚೆ ಹಾಕಿಲ್ಲ. ಯಾಕೆ ಗೊತ್ತಾ? ಕಡೆಗಾದ್ರೂ ನಿನಗೆ ತಪ್ಪಿನ ಅರಿವಾಯ್ತಲ್ಲ, ಅದೊಂದು ಕಾರಣಕ್ಕೆ ಮನೇಲಿ ಇಟ್ಕೊಂಡಿದ್ದೀನಿ. ಸಾಲ ಮುದುರ್ಕೊಂಡು ಮೂಲೆಯಲ್ಲಿ ಬಿದ್ದಿರು. ಮಾತಾಡದೆ ನಿಮ್ಮಮ್ಮನಿಗೆ ನೀನೇ ಕಂಪ್ನಿ ಕೊಡ್ಬೇಕಾಗುತ್ತೆ. ಹುಷಾರ್. ಮಾವ, ಅತ್ತೆ ತಪ್ಪು ಮಾಡಿದ್ದಾರೆ ಅಂತ ಅನ್ಸಿದ್ರೆ ನೀವು ಬೇರೆ ಏನಾದರೂ ಶಿಕ್ಷೆ ಕೊಡಿ. ಆದ್ರೆ ಹೀಗೆಲ್ಲ ಮಾಡಬೇಡಿ ಮಾವ, ಪ್ಲೀಸ್. ಹೌದು ಮಾವ, ಮೊದಲು ಅವ್ರನ್ನ ಮನೆ ಒಳಗೆ ಕರ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ. ಹೌದಪ್ಪ. ನನ್ನ ಬಗ್ಗೆ ನಿಮ್ಗೆಲ್ಲ ಗೌರವ ಇದ್ರೆ ನನ್ನ ಕೆಲ್ಸಕ್ಕೆ ನೀವ್ಯಾರು ಅಡ್ಡ ಬರಬಾರ್ದು. ಹೀಗೆಲ್ಲ ಮಾಡಬೇಡ್ರಿ. ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾನು ಎಲ್ಲೇ ಹೋಗ್ಲಿ? ನನಗೆ ಯಾರು ಕಟ್ಟಿದ್ದಾರೆ ಹೇಳಿ? ನಿನ್ನ ಮುದ್ದಿನ ಸೊತೆ ಚಾರು ಇದ್ದಾಳಲ್ಲ, ಅವ್ರ ಮನೆಗೆ ಹೋಗು. ಅವ್ರಿಗಿರೋ ಶ್ರೀಮಂತಿಕೆಗೆ ಈ ಮುಸುಡಿಗೆ ಮುಸ್ರೆ ತಿಕ್ಕೋ ಕೆಲಸನಾರ ಕೊಡ್ತಾರೆ, ಅದನ್ನ ಮಾಡ್ಕೊಂಡು ತಿಂತಿರು. ಯಾವನೇ ರೀ? ಸಲ ರೀ ಅಂದ್ರೆ ಕೊಚ್ಚಾಕ್ಬಿಡ್ತೀನಿ. ಈ ಬಾಕ್ಲಲ್ಲೇ ನಿನ್ಗೆ ಮೋಕ್ಷ ಕೊಡಿಸ್ಬಿಡ್ತೀನಿ. ನಾವು ಮಾಡೋ ತಪ್ಪಿಗೆ ಎಲ್ಲರೂ ಕಾಲು ಹಿಡಿದಬೇಕಾದ್ರೆ ಕ್ಷಮಾಪಣೆ ಕೇಳ್ತೀನಿ. ಆದ್ರೆ ಮನೆಯಿಂದ ಹೊರಗೆ ಹಾಕ್ಬಿಡ್ರಿ, ಬಿಟ್ಟು ರೀ, ಹೊರಗೆ ಹಾಕ್ಬಿಡ್ರಿ. ಅವನಿಗೆ ಹೋಗಪ್ಪ ಅಂತಂದ್ರೆ ಒಂದೇ ಸಲಕ್ಕೆ ಹೋಗ್ತಾನೆ. ಇಲ್ಲಿ ಬಾಗಿಲೇ ಗೋಳಾಡ್ತಿದ್ಯಾ ಇವತ್ತು ನಿನಗೆ? ನಾನಾದ್ರೂ ಆಚೆ ಬಂದ್ರೆ ಅಷ್ಟೇ. ಮಾತು ಕೇಳ್ರಿ ರೀ. ಏಯ್ ಬಾರೆ, ಏಯ್ ಹೊಡಿತೀನಿ ನಡಿ, ನಡಿ ಸುಮ್ಮನೆ ನಡಿ, ನಡಿಯ. ಬಲಿ ಹೆಜ್ಜೆ ಏನಾರ ಒಳಗಿಡ ಪ್ರಯತ್ನ ಮಾಡಿದ್ರೆ ನಿನ್ನ ಹೊತ್ತು ಸಾಕ್ಬಿಡ್ತೀನಿ. ಕಾಲು ಮುರಿದು ಕೈ ಕೊಟ್ಟು ಭಿಕ್ಷೆ ಬೆಳೆ ಕಳ್ತೀನಿ. ನದಿ ಆಚೆ ಬಿಡಿ, ಒಂದಿಗೆ ಒಳಗೆ ಬಂದ್ಬಿಡ್ದು. ನಡಿಯ.
ನೀನು ಕೇಳಿದ 1 ಕೋಟಿ ಹಣ ಇದರಲ್ಲಿದೆ. ಇದು ಬ್ಲ್ಯಾಕ್ ಮನಿ ಅಲ್ಲ ಅಲ್ವಪ್ಪ? ನೋ ಮನಿ, ಪ್ಯೂರ್ ವೈಟ್ ಮನಿ. ನೇರವಾಗಿ ಬ್ಯಾಂಕಿಗೆ ಹೋಗಿ ಈಗ ತಾನೇ ಡ್ರಾ ಮಾಡಿಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲಿಗೆ ಆ ಟ್ರಾನ್ಸಾಕ್ಷನ್ ಲೀಗಲ್ ಅಲ್ವಾ? ರೆಕಾರ್ಡ್ ಪಕ್ಕ ಇರುತ್ತಲ್ವಾ? ಬ್ಯಾಂಕಿಂದ ಹಣ ಡ್ರಾ ಮಾಡಿದಾಗ ರೆಕಾರ್ಡ್ಸ್ ಪಕ್ಕ ಇರುತ್ತೆ ಅಂದರೆ ಅದು ಅಲ್ಲದೆ ನಾವು ಇಷ್ಟೊಂದು ಹಣನ ಯಾಕೆ ಡ್ರಾ ಮಾಡ್ತಿದ್ದೀವಿ ಅನ್ನೋ ಕಾರಣನ ರೈಟಿಂಗಲ್ಲಿ ಕೊಡಬೇಕಾಗತ್ತೆ. ಏನ್ ಕಾರಣ ಕೊಟ್ಟಿದ್ದೀರಾ? ಮಗಳು ಮದುವೆ ಅನ್ನೋ ಕಾರಣ ಕೊಟ್ಟಿದ್ದೀನಮ್ಮ. ಇಷ್ಟು ಸಾಕು ಬಿಡಪ್ಪ. ಇನ್ನು ಮನೆಯವ್ರ ಜುಟ್ಟು ನನ್ನ ಕೈಲಿ ಸಿಕ್ಕ ಹಾಗೇನೆ. ಇನ್ನು ಆಟ ಆಡಿಸ್ತೀನಿ ಅವ್ರನ್ನ. ಚಾರು, ಜ್ಯೂಸ್ ಕುಡಿಮ್ಮ. ನೀವು ಮಾಡಿದ ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲ. ಒಳ್ಳೆಯವರು ಕೆಟ್ಟವರು ಅಮ್ಮನೇ ಅಲ್ವಾ ಅಪ್ಪ? ಅಷ್ಟೊಂದು ಜನದ ಮುಂದೆ ಆ ರೀತಿ ಅವಮಾನ ಮಾಡಬಾರ್ದಾಗಿತ್ತು ನೀವು. ಇದನ್ನೆಲ್ಲ ನೋಡಕ್ಕಾಗಲ್ಲ ಅಪ್ಪ ನಂಗೆ. ಏಯ್ ಪೆಪ್ತನ ಮಗನೇ, ನೋಡಕ್ಕಾಗ್ಲಿ ಅಂದ್ರೆ ಕಣ್ಣು ಮುಚ್ಕೋ. ಮಾವ, ಈ ರೀತಿ ಮಾತಾಡ್ತಾ ಇರೋದು ನೀವಾ? ಹೌದಮ್ಮ, ಈ ಪಶುಪತಿನೇ ಮಾತಾಡ್ತಿರೋದು. ಮಾವ, ಏನಾಗಿದೆ ನಿಮ್ಗೆ? ಅವ್ರಿಗೇನೋ ಬುದ್ಧಿ ಇಲ್ಲ, ಆವೇಶ ಪಟ್ಕೊಂಡು ಮಾತಾಡ್ತಾರೆ, ನಡ್ಕೋತಾರೆ. ನೀವ್ ಬುದ್ಧಿ ಹೇಳ್ಬೇಕಾಗಿರೋರು. ನೀವೇ ಹೀಗ್ ಮಾಡಿದ್ರೆ ಮನೆಯಿಂದ ಹೊರಗೆ ಹಾಕಿದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಎಲ್ಲಾರು ನೆಗೆದ್ಬಿಟ್ಟು ಸಾಯ್ಲಿ ಬಿಡು. ಒಂದು ಪೀಡೆ ತವ್ರ ಮನೆಗೆ ಹೋಗಿ ಸೆಟ್ಲ್ ಆಯ್ತು, ಈ ಪೀಡೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಸೆಟ್ಲ್ ಆಗಿ ಇವತ್ತು ಒಳ್ಳೆ ಕೆಲಸ ಮಾಡಿದೆ ನಾನು. ಯಾವ್ದು ಮಾವ ಒಳ್ಳೆ ಕೆಲಸ? ಮನೆ ಹೆಂಗಸರನ್ನ ನಮ್ಮನೆಯಿಂದ ಆಚೆ ಹಾಕದ? ಪುಟ್ಟಿ, ಹೆಂಗಸ್ರನ್ನ ಮನೆಯಿಂದ ಆಚೆ ಹಾಕೋದು ಕೆಟ್ಟ ಕೆಲಸ. ಆದ್ರೆ ಮನೆಗೆ ಮಾರಿ ಆಗಿರೋ ಇಂಥ ಹೆಂಗಸ್ರನ್ನ ಒಳಗೆ ಕರ್ಕೊಳ್ಳೋದು ಮೂರ್ಖತನ. ಇಷ್ಟು ದಿನ ಆ ತಪ್ಪು ಕೆಲಸ ಮಾಡಿದ್ದೀನಿ ನಾನು. ಇವ್ರ ದೌರ್ಜನ್ಯ ನನಗೆ ತಡ್ಕೊಳಕ್ಕಾಗಲ್ಲ, ಅದರಲ್ಲೂ ಇವ್ರ ಅಮ್ಮನ ದೌರ್ಜನ್ಯ ನನಗೆ ತಡ್ಕೊಳಕ್ಕೆ ಆಗಲ್ಲ. ಹಠಕ್ ಬಿದ್ದು ಅತ್ತೆ ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅವ್ರನ್ನ. ಮನೆಗ್ ಸೇರ್ಸ್ಕೊಡಿ ಮಾವ. ಬರೀ ಅವ್ರು ತಿಳಿದ ತಪ್ಪು ಮಾಡಿದಾರ? ನೀನ್ ಯಾಕೆ ಪ್ರಪಂಚನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಒಳಗೆ ಇದೆಯಾ? ನಿನ್ನ ಮನಸ್ಸಿಗೆ ಪ್ರಶ್ನೆ ಮಾಡಿ ಕೇಳು, ಅವ್ರು ಮಾಡಿದ ಸರಿನೋ ತಪ್ಪು ಅಂತ. ಆ ಮಗು ಏನ್ ಮಾಡ್ತಾವ ನಿಮ್ಮನ್ನ? ತಾಯಿ ಕಳ್ಕೊಂಡು ದಿಕ್ಕಿಲ್ದೆ ಮನೆಗೆ ಬಂದ್ರೆ ಅವಳಿಗೆ ಒಳ್ಳೇದ್ ಮಾಡೋದಿರ್ಲಿ, ಕೆಟ್ಟದ್ ಯಾಕೆ ಬಯಸ್ತಿರೋ? ನಿನ್ನನ್ನು ಪ್ರೀತಿ ಮಾಡಿದ್ದೆ ದೊಡ್ಡ ತಪ್ಪಾಗೋಯ್ತು. ಅವಳು ಭವಿಷ್ಯನ ಛಿದ್ರ ಮಾಡ್ಬಿಟ್ಟವಳು.
ಒಬ್ರು ಕಂಡ್ರೆ ನಮ್ಗೆ ಆಗಲ್ಲ ಅಂತಂದ್ರೆ ಅವರಿಂದ ನಾವು ದೂರ ಇರಬೇಕು. ಅದು ಬಿಟ್ಟು ಯಾರು ಏನೇ ಹೇಳಿ ಇವಳೇ ನನ್ನ ಸೊಸೆ ಅಂತ ಹೇಳಿ ಅವಳಿಗೆ ಸುಳ್ಳು ಪ್ರೀತಿ ತೋರಿಸಿ ನಮ್ಮನ್ನು ಯಾಮಾರಿಸಿ ಕಡೆಗೆ ಅವಳನ್ನ ಕೆಟ್ಟವಳನ್ನಾಗಿ ಮಾಡಿ ದೂರ ಇಡೋದನ್ನ ನಾನು ಒಪ್ಕೋಬೇಕೇನೋ? ನಂಬಿಸಿ ದ್ರೋಹ ಮಾಡೋದನ್ನ ನಾನು ಒಪ್ಕೋಬೇಕೇನೋ? ತಪ್ಪೇ ಅಪ್ಪ. ಆದರೂ ಅಮ್ಮ ಇಷ್ಟೆಲ್ಲ ಆದ್ಮೇಲೂ ನೀನು ನಿಮ್ಮಮ್ಮನ ಜಪನೇ ಮಾಡ್ತಾ ಇದ್ರೆ ನೀನು ಸರ್ವನಾಶ ಆಗಿ ಹೋಗ್ತೀಯ ಕಣೋ, ಸರ್ವನಾಶ ಆಗಿ ಹೋಗ್ತೀಯ. ನಿಮ್ಮಮ್ಮನೂ ಆ ಸಿಂಧುನ ಸೇರ್ಕೊಂಡು ಮಯೂರಿನ ಒಬ್ಳನ್ನೇ ಅಲ್ಲ ಕಣೋ, ನಮ್ಮನ್ನೆಲ್ಲ ಯಾಮಾರ್ಸ್ಬಿಟ್ರು. ಈಗ ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ಕಳ್ಕೊಂಡಿದ್ದು ಮತ್ತೆ ಸಿಗುತ್ತೇನೋ ನಿನಗೆ? ಮಾವ, ನಮ್ಮ ಮನೇಲಿ ನಡಿಬಾರ್ದು ನಡೆದು ಹೋಗಿದೆ. ಆದ್ರೆ ಅದಕ್ಕಿದು ಪರಿಹಾರ ಅಲ್ಲ. ಅಪಕಾರ ಮಾಡಿದವ್ರಿಗೂ ಉಪಕಾರನೇ ಮಾಡಬೇಕು ಅಂತ ನೀವುಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದೀರಾ. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ, ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ್ರಿ. ನೀವೇನೇ ಹೇಳಿದ್ರು ನಾನು ಮೀನಾಕ್ಷಿನ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಅಪ್ಪಿ ತಪ್ಪಿ ಮೀನಾಕ್ಷಿನೇನಾರು ನೀವು ಮಾತಾಡ್ಸೋ ಪ್ರಯತ್ನ ಮಾಡಿದ್ರೆ ನಾನು ಈ ಮನೇಲಿರೋದಿಲ್ಲ. ಕಡೆಗೆ ನನ್ನ ಹೆಣನೂ ನಿಮಿಸ್ಕೋದಿಲ್ಲ. ನನ್ನ ಸೊಸೆ ಮಾಡಿಕೊಂಡು ಆ ಮಯೂರಿನ ಒದ್ದಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನಾನು ಹೋರಾಡಿದ್ರೆ ಕೊನೆಗೆ ನಾನೇ ಬೀದಿಗೆ ಬಂದ್ಬಿಡ್ನಲ್ಲಪ್ಪ ದೇವ್ರೆ. ಏನು ಮಾಡೋದೀಗ? ಎಷ್ಟೊತ್ತು ಅಂತ ಇನ್ನೂ ಹೀಗೆ ಬೀದಿನಲ್ಲಿ ನಿಂತಿರಲಿ. ಅಕ್ಕಪಕ್ಕದವರೆಲ್ಲ ಯಾಕಮ್ಮ ಏನಾಯ್ತು, ಯಾಕೆ ಹೀಗೆ ನಿಂತಿದ್ಯಾ ಬೀದಿನಲ್ಲಿ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಸಿದ್ದುನೇ ವಾಸಿ ಹೋಗಿ ಅವಳು ತವ್ರ ಮನೆಯಲ್ಲಿ ಸೆಟ್ಲ್ ಆಗ್ಬಿಟ್ಲು ಆರಾಮಾಗಿ. ಅವಳಿಗೆ ತವ್ರ ಮನೆ ಅಂತಾದ್ರೂ ಇದೆ, ಆದ್ರೆ ನನಗೆ ಕರ್ಮ. ನನ್ನ ಗಂಡನ ಮನೆನೂ ಇದೆ, ನನ್ನ ತವ್ರ ಮನೆನೂ ಇದೆ. ನಾನು ಎಲ್ಲಿಗೆ ಹೋಗ್ಲಿ? ಅನಾಥಾಶ್ರಮಕ್ಕಾದ್ರೂ ಹೋಗಿ ಸೇರ್ಕೊಳ್ಳೋಣ ಅಂದ್ರೆ ನನ್ನಂತ ದಷ್ಟಪುಷ್ಟವಾಗಿರೋ ಹೆಂಗಸನ್ನ ಯಾರು ಸೇರಿಸ್ಕೋತಾರೆ? ಯಾಕಮ್ಮ ಏನಾಯ್ತಮ್ಮ ಅಂತ 1000 ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲಿಗೆ ಹೋಗಿ ಸಾಯಿಸಿ ಇವಾಗ ನಾನು? ದೇವ್ರೇ, ಚಾರು, ಯಾಕೋ ಕಂದ ಹಾಗೆ ನೋಡ್ತಿದ್ಯಾ? ಅಪ್ಪ ಹೊರಗಡೆ ಬಂದಿಲ್ಲ ಅಂತಾನ?
ನಿನ್ನನ್ನು ಈ ರೀತಿ ಕಳಿಸ್ಕೊಡ್ತಿರೋದು ಅವರಿಂದ ನೋಡೋಕ್ಕಾಗಲ್ಲ ಅಂತ ಹೊಟ್ಟೆ ಉರ್ಕೊಂಡು ಒಳಗಡೆನೆ ಕೂತಿದಾರಮ್ಮ. ಹೋಗ್ಲಿ ಬಿಡಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಚಾರು, ಹೆಣ್ಮಕ್ಕಳನ್ನ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸುವಾಗ ಬಂಧು ಬಳಗದ ಜೊತೆ ನಗ್ನಕ್ಕ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅಂತ ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ. ಆದ್ರೆ ನನ್ನ ಕರ್ಮ ನೋಡಮ್ಮ, ನನ್ನ ಅನಾಥಳಾಗಿ ಕಳಿಸ್ಕೊಡ್ಬೇಕಾಗಿ ಬಂತು. ಯಾಕಮ್ಮ ಅಳ್ತಿದ್ಯಾ? ಇಲ್ಲ ಕಂದ, ಒಳ್ಳೆ ಮಹಾರಾಣಿ ಥರ ಅರಮನೇಲಿ ಇದ್ದಂಗಿದ್ದೆ ನೀನು. ಅರಗಿಣಿ ಥರ ಸಾಕಿ ಗಿಡಗನ್ ಮನೆಗೆ ಕಳಿಸ್ತಿದ್ದೀನಲ್ಲ ಅಂತ ನನ್ನ ಹೊಟ್ಟೆ ಉರಿತಿದೆ ಅಮ್ಮ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಕಳಿಸ್ಬಾರ್ದಮ್ಮ. ಹೋಗೋ ಕೆಲಸ ಆಗಲ್ಲ.